ಮಾತರ್ಮೇ ಮಾತರಿಶ್ವನ್ನ ಪಿತರತುರಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯವಶಿಷ್ಟಾನಾಂ ಯಂ ಪ್ರತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂತ ಉವಾಚ ನೂರ 39ನೆಯ ಅಧ್ಯಾಯ. ತಾರಕ್ಷೇ ಹತೆ ಯುದ್ಧೇ ಉತ್ಸಾರ್ಯ ಪ್ರಮಥಾನ್ಮಯಃ ಉವಾಚ ದಾನವಾನ್ ಭೂಯಃ ಭೂಯಸ್ಸತು ಭಯಾವೃತಾನ್. ಈ ರೀತಿ ಮಯ ಮತ್ತೆ ದಾನವರಿಗೆ ಹೇಳಿದ. ಈ ಯುದ್ಧ ಒಂದೆರಡು ದಿವಸಗಳಲ್ಲಿ ಆಗಿದ್ದಲ್ಲ, ನಿರಂತರ ನಡೀತಾನೇ ಇರುತ್ತೆ. ವಿಶೇಷತಃ ದೇವಾಸುರರ ಯುದ್ಧ, ಅದರಲ್ಲಿ ತ್ರಿಪುರಾಸುರರ ಯುದ್ಧ ಬಹಳ ನಡೆಯಿತು. ಯಾಕೆ ಅಂದರೆ ಅಮೃತದ ಬಾವಿ ಇತ್ತಲ್ಲ, ಅವನು ತಗೊಂಡೋಗೋದು ಹಾಕೋದು, ಮತ್ತೆ ಬದುಕಿ ಬರ್ತಾ ಇದ್ರು, ಮತ್ತೆ ಅವರೊಡನೆ ಯುದ್ಧ ಮಾಡೋದು. ಈ ಸರ್ತಿ ದೇವರೇನು ಮಾಡಿದ, ಒಂದು ಎತ್ತಿನ ವೇಷವನ್ನು ಪಡೆದುಕೊಂಡು ಎಲ್ಲ ಅಮೃತದ ರಸವನ್ನು ಹೀರಿಬಿಟ್ಟ. ಈ ಸಂದರ್ಭದಲ್ಲಿ ಮಯ ಎಲ್ಲರನ್ನ ಕರೆದು ಹೇಳಿದ, ಭೋ ಸುರೇಂದ್ರಾಧುನಾತರವೇ ನಿಬೋಧಧ್ವಂ ಪ್ರಭಾಷಿತಂ. ಎಲೈ ಅಸುರೇಂದ್ರರೇ, ನಾನು ಹೇಳೋದನ್ನ ಕೇಳಿ. ನಾನೇನು ಮಾಡಬೇಕು, ನೀವೇನು ಮಾಡಬೇಕು ಅನ್ನುವ ಇನ್ಸ್ಟ್ರಕ್ಷನ್ಸ್ ಕೊಡಲಿಕ್ಕೆ ಈ ಮೀಟಿಂಗ್ ಅರೇಂಜ್ ಮಾಡಿರೋದು. ಪುಷ್ಯಂ ಸಮೇಶ್ಯತೆ ಕಾಲೇ ಚಂದ್ರಶ್ಚಂದ್ರ ನಿಭಾನನಾ. ಈಗ ಪುಷ್ಯ ನಕ್ಷತ್ರ ಇನ್ನೇನು ಬರಲಿದೆ. ಆ ಒಂದು ಕ್ಷಣದಲ್ಲಿ ಮೂರೂ ಊರುಗಳು ಸರಳವಾದ ರೇಖೆಯಲ್ಲಿ ನಿಂತ್ಕೊಳ್ಳೇಬೇಕು, ನಿಂತ್ಕೊಳ್ಳತ್ತೆ. ಯಾಕೆಂದ್ರೆ ಅದರ ತಿರುಗಾಟ ಏನಿದೆ, ನಾನು ಡಿಸೈನ್ ಮಾಡಿದಾಗ ಆ ಥರ ಯಾವುದೋ ಒಂದು ಪಾಯಿಂಟಲ್ಲಿ ಬರಲೇಬೇಕಾಗತ್ತೆ ಅಲ್ವಾ. ಈ ಪರ್ಫೆಕ್ಟ್ ಟೈಮಿಂಗು, ನೀವು ಜಪಾನ್ನಲ್ಲಿ ಒಂದು ನಿಮಿಷದ ಒಂದು ಸಿಗ್ನಲ್ ಇದೆಯಂತೆ, 20,000 ಜನ ದಾಟಿ ಹೋಗ್ತಾರಂತೆ. 20,000 ದಾಟಿ ಹೋಗ್ತಾರೆ. ಒಬ್ರಿಗೊಬ್ರಿಗೆ ಡಿಕ್ಕಿ ಆಗಲ್ಲ. ಒಂದು ನಿಮಿಷದಲ್ಲಿ ಎಲ್ಲವೂ ಮುಗಿದು ಹೋಗ್ಬಿಡತ್ತೆ, ದಾರಿ ತಪ್ಪೋದೂ ಇಲ್ಲ. ಆ ರೀತಿ 2 ಗಂಟೆಗೋ 1 ಗಂಟೆಗೋ ಒಮ್ಮೆ ಅದು ಬರೋದು. ಆ ಪರ್ಫೆಕ್ಷನ್ ಟೈಮಿನದ್ದು ಆ ರೀತಿ ಮಾಡಲೇಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಮೀಟ್ ಆಗಲೇಬೇಕಾಗತ್ತೆ. ಯಾವುದೇ ಒಂದು ಬದಲಾಯಿಸ್ಕೊಳ್ಬೇಕಾದ್ರೆ ರೆಸ್ಟ್ಗಾಗಿ, ಇವಾಗ ಈ ಸ್ಯಾಟಲೈಟ್ ನಮ್ಮನ್ನೇ ನೋಡ್ತಾ ಇರೋದು ಕೂಡ ಯಾವಾಗ ನಮ್ಮ ಕಡೆ ಕಣ್ಣಿಟ್ಟಿರೋದಿಲ್ಲ ಅಂತ ಹೇಳಿ ಗುರುತಿಸಿ ಯಾವ ರೀತಿ ಬುದ್ಧ ಸ್ಮೈಲ್ಸ್ ಆಪರೇಷನ್ ಮಾಡಿದ್ರೋ ಆ ರೀತಿ ಯಾವುದೋ ಒಂದು ಲೂಪ್ ಹೋಲ್ ಇರಲೇಬೇಕಾಗತ್ತೆ ಯಂತ್ರದ ಕಣ್ಣಿಗೆ. ಆ ತರಹ ಒಂದು ಕ್ಷಣ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಬಂದ ಒಂದು ಕ್ಷಣದಲ್ಲಿ
ಅವು ಮೂರೂ ಊರುಗಳು ಕೂಡ ಕ್ರಮವಾಗಿ ಹೀಗೆ ನಿಲ್ತವೆ. ಅಂದ್ರೆ ಇದು 1 2 3 ಸ್ಟ್ರೈಟ್ ಲೈನ್ ಅಲ್ಲಿ ನಿಲ್ತವೆ. ಕುರುಧ್ವಂ ನಿರ್ಭಯ ಕಾಲೇ ಕೋಕಿಲಾ ಶಂಸಿತೇನ ಚ ಸಕಾಲ ಪುಷ್ಯ ಯೋಗಸ್ಯ ಪುರಸ್ಯ ಚ ಮಯಾ ಕೃತಃ. ಮೂರೂ ಊರುಗಳು ಸ್ಟ್ರೈಟ್ ಲೈನ್ ನಲ್ಲಿ ನಿಲ್ಲುವ, ಲಂಬರೇಖೆಯಲ್ಲಿ ನಿಲ್ಲುವ ಆ ಕಾಲವನ್ನ ನಾನು ಮೊದಲು ಮಾಡಿದ್ದು. ಅದು ಯಾರಿಗೋ ಗೊತ್ತಾಗಿದೆ ಅಥವಾ ಆಕಸ್ಮಿಕವೂ ಆಗಿರಬಹುದು. ಮೂರೂ ಊರುಗಳು ಒಂದೇ ಲಂಬರೇಖೆಯಲ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ ನಿಲ್ಲಬೇಕಾದ್ರೆ ಹೊಡಿಬೇಕು ಅಂತ ಯಾರೋ ಹೇಳಿದಾರಂತೆ. ನಿಲ್ಲತ್ತೆ. ಏನಂ ಕಾರಯೇಚ್ಚೂರ್ಣಂ ಬಲಿನೈಕೈಚುಣಾತುರಃ. ಇಂತಹ ಟೈಮಿನಲ್ಲಿ ಈ ಮೂರೂ ಊರುಗಳನ್ನು ಒಂದೇ ಬಾಣದಿಂದ ಪುಡಿ ಪುಡಿ ಮಾಡಬೇಕು. ಈ ತರಹದ್ದನ್ನ ಪ್ರಾಚೀನ ಭಾರತದಿಂದಲೇ ಎಲ್ಲರೂ ಪಡೆದಿದ್ದಾರೆ. ಹಿರಣ್ಯಕಶಿಪುವಿನ ಕಥೆ ಗೊತ್ತಲ್ಲ ನಿಮಗೆ? ಆ ರೀತಿ ಶೇಕ್ಸ್ಪಿಯರ್ ಮ್ಯಾಕ್ಬೆತ್ ನಾಟಕದಲ್ಲಿ ತಾಯಿಯಿಂದ ಹುಟ್ಟಿದವನು ನಿನ್ನನ್ನು ಕೊಂದ್ರೆ ಸಾಯೋದಿಲ್ಲ, ತಾಯಿಯನ್ನ ಸೀಳ್ಕೊಂಡು ಬಂದವನು ಮಾತ್ರ ನಿನ್ನನ್ನು ಹೊಡೆಯಬಲ್ಲ ಅಂತ ಆ ಪಿಶಾಚಿಗಳು ಹೇಳಿರ್ತವೆ ಮ್ಯಾಕ್ಬೆತ್ಗೆ. ಡಂಕನ್ ಅಂತ ಅನ್ನೋನು ಬರ್ತಾನೆ ಮ್ಯಾಕ್ಬೆತ್ತನ್ನು ಹೊಡಿಲಿಕ್ಕೆ. ಆಗ ಮ್ಯಾಕ್ಬೆತ್ ಇದೇ ಹೇಳ್ತಾರೆ, ನನ್ನನ್ನು ನೀನು ಕೊಲ್ಲಿಕ್ಕಾಗಲ್ಲ, ಏಕೆಂದ್ರೆ ನೀನು ಯೋನಿಯಿಂದ ಹುಟ್ಟಿದೆಯಲ್ವಾ ಅಂದ್. ಇಲ್ಲ, ನಾನು ಹೊಟ್ಟೆ ಸಿಡ್ಕೊಂಡು ಬಂದಿದ್ದೀನಿ ಅಂದ್ರೆ ಅವತ್ತೇ ಸೆಕ್ಷನ್ ಮಾಡಿದ್ದು ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗೆ ಏನೋ ಒಂದು ವರ, ಅದು ಏನೋ ಒಂದು ಲೂಪ್ ಹೋಲು, ಅದು ತೀರಾ ಕಾಮನ್ ಎಲ್ಲಾ ಸಂದರ್ಭದಲ್ಲಿಯೂ ಇರೋದೇ. ಭಾರತೀಯ ಪುರಾಣಗಳ, ವೇದವ್ಯಾಸರ ಕಥನದ ಈ ತರಹದ ಮಹತ್ವವನ್ನ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡಿದ್ದಾರೆ. ಭಾರತೀಯ ಪುರಾಣದಲ್ಲಿ ಇದಿರಲೇಬೇಕಲ್ಲ. ನೋಡಿ, ಇವರು ಹೇಳ್ತಾರೆ ಒಂದೇ ಬಾಣದಿಂದ ಹೊಡಿಬೇಕು. ಏನಂ ಕಾರಯೇಚ್ಚೂರ್ಣಂ ಬಲಿನೈಕೈಚುಣಾತುರಃ ಯೋವ ಪ್ರಾಣೋ ಬಲಂ ಯಚ್ಚ ಯಾಚವೋ ವೈರಿತಾತುರಾಹ. ಅದನ್ನು ಪುಡಿ ಪುಡಿ ಮಾಡಬೇಕು ಒಂದೇ ಬಾಣದಿಂದ. ಅದನ್ನು ತಿಳ್ಕೊಂಡಿರೋರು ಯಾರು? ತತ್ಕೃತ್ವಾ ಹೃದಯೇ ಚೈವಂ ಪಾಲಯಧ್ವಮಿದಂ ಪುರಂ. ನೀವು ಜಾಗೃತರಾಗಿ ಇರಬೇಕು. ಆ ಮೂರೂ ಊರುಗಳು ಸ್ಟ್ರೈಟ್ ಲೈನಲ್ಲಿ ನಿಲ್ಲುವಾಗ ನೀವು ಅತ್ಯಂತ ಎಚ್ಚರದಿಂದ ಕೋಟೆ ಕೊತ್ತಲಗಳ ಮೇಲೆ ನಿಂತು ಯಾರೂ ದಾಳಿ ಮಾಡದಂತೆ ನೋಡ್ಕೊಳ್ಬೇಕು. ಆ ಒಂದು ಕ್ಷಣ ಪಾಸ್ ಆಗ್ಬಿಟ್ರೆ ಮತ್ತೆ ಇನ್ನೊಮ್ಮೆ ಪುಷ್ಯಯೋಗ ಒಂದಾಗ ತಲೆ ಕೆಡಿಸ್ಕೊಳ್ಬೇಕಷ್ಟೇ. ಅಲ್ಲಿ ತನಕ ನಮಗೆ ಸಾವಿಲ್ಲ. ಒಂದು ಭಯದ ಸಾಧ್ಯತೆ ಇದೆ. ಮಹೇಶ್ವರ ರಥಂ ಹೇಕಂ ಸರ್ವ ಪ್ರಾಣೇನ ಭೀಷಣಂ ವಿಮುಖೀಕುರುತಾತ್ಯರ್ಥಂ ಯಥಾ ನೋತ್ಸೃಜತೆ ಶರಂ. ಆ ತರಹದ ಎಲ್ಲ ಲಕ್ಷಣಗಳಿಂದ ಕೂಡಿರೋದು ರುದ್ರದೇವರ ರಥ. ಅದು ಬಹಳ ಬಲಿಷ್ಠ. ಆ ಬಲಿಷ್ಠವಾದ ರುದ್ರದೇವರ ರಥವನ್ನ ನೀವು ಒಂದು ಸ್ವಲ್ಪ ಡೈವರ್ಟ್ ಮಾಡಿಬಿಟ್ರೆ ಆಯ್ತು. ಈ ಒಂದು ಕ್ಷಣ ಹೊರಟು ಹೋದ ಮೇಲೆ ನಿಮ್ಮ ಡೈವರ್ಷನ್ ಎಷ್ಟು ಅಂದ್ರೆ ಒಂದು ಕ್ಷಣ ಸಾಕು ಅದನ್ನು ಡೈವರ್ಟ್ ಮಾಡಲಿಕ್ಕೆ. ಆಮೇಲೆ ನೀವು ಯಥಾ ಪ್ರಕಾರ ಇಲ್ಲಿಯೇ ಇದ್ರೆ ಆಯಿತು. ತತ ಏವಂ ಕೃತೇಸ್ಮಾಭಿಃ ತ್ರಿಪುರಸ್ಯಾಪಿ ರಕ್ಷಣೆ ಪ್ರತೀಕ್ಷಿಷ್ಯಂತಿ ವಿವಚಾಃ ಪುಷ್ಯಯೋಗಂ ದಿವೌಕಸಃ. ಅದರಿಂದ ಪುಷ್ಯಯೋಗವನ್ನ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಅದಕ್ಕೆ ಅವಕಾಶ ಕೊಡಬಾರದು. ಓ ತ್ರಿಪುರವಾಸಿಗಳೇ ಅಂತ ಮಯ ಹೇಳ್ದ. ಆಗ ಅವರೆಲ್ಲ ಹೇಳಿದ್ರು, ಪ್ರಯತ್ನೇನ ವಯಂ ತರವೇ ಕುರುಮಸ್ತವ ಸುಭಾಷಿತಂ. ನೀನು ಹೇಳದೆಲ್ಲ ಖಂಡಿತ ನಮ್ಮ
ಈ ಮಾತನ್ನ ನೆನಪಲ್ಲಿಟ್ಕೊಳ್ತೇವೆ. ತಥಾ ಕುರ್ಮಃ ಯಥಾ ರುದ್ರ ನಮೋಕ್ಷತಿ ಪುರೇ ಶರಂ. ರುದ್ರ ನಮ್ಮಲ್ಲಿ ಬಾಣ ಬಿಡದಂತೆ ನಾವು ನೋಡ್ಕೊಳ್ತೇವೆ. ಇವಾಗಲೇ ನಾವು ಯುದ್ಧಕ್ಕೆ ಹೋಗ್ತೇವೆ. ಅದ್ಯ ಯಾಸ್ಯಾಮ ಸಂಗ್ರಾಮಂ ಕಲ್ಪಂ ಸ್ಥಾಸ್ಯತಿ ವಾ ಖಸ್ಥಂ ತ್ರಿಪುರಂ ಶಾಶ್ವತಂ ಧ್ರುವಂ. ಈ ರೀತಿ ಹೇಳ್ತಾ ಅದಾನವಂ ವಾ ಭವಿತಾ ನಾರಾಯಣ ಪದತ್ರಯಂ. ಅದಾನವಂ ವಾ ಭವಿತಾ, ದಾನವರೆಲ್ಲ ಇಲ್ಲದೆ ಹೋದರೂ ಕೂಡ ಈ ಊರು ಇರುತ್ತೆ. ನಮ್ಮ ಪ್ರಾಣವನ್ನು ಬಲಿ ಕೊಡ್ತೇವೆ, ಊರನ್ನ ಹಾಗೆ ಇಡ್ತೇವೆ. ಇತಿ ಸಮ್ಮಂತ್ರ ಹೃಷ್ಟಾಸ್ತೆ ಪುರಾಂತರ ವಿಬುಧಾರಯ. ಈ ರೀತಿ ಶುರು ಮಾಡಿ ಪ್ರದೋಷೆ ಮುದಿತಾ ಭೂತ್ವಾ ಚೇರುರ್ಮನ್ಮಥಚಾರತಾಂ. ಎಲ್ಲರೂ ಸಂತೋಷಗೊಂಡು ಸಂಕಲ್ಪ ಮಾಡಿ ಪ್ರದೋಷೆ, ಪ್ರದೋಷ ಅಂತಂದ್ರೆ ದೋಷ ಅಂದ್ರೆ ರಾತ್ರಿ, ಪ್ರದೋಷ ಅಂದ್ರೆ ರಾತ್ರಿಗಿಂತ ಮೊದಲಿನ ಸಂದರ್ಭ, ಅಂದ್ರೆ ಮೂರನೆಯ ಸಂಜೆ. ಇನ್ನು ಹೇಳಬೇಕು ಅಂದ್ರೆ ಮುಸ್ಸಂಜೆ. ಆ ಪ್ರದೋಷ ಬಂದಾಗ ಏನ್ ಮಾಡಿದ್ರು, ಚೇರುರ್ ಮನ್ಮಥಚಾರತಾಂ, ತಮ್ಮ ತಮ್ಮ ಹೆಂಡತಿಯೊಡನೆ ಕೂಡಿದರಂತೆ. ಏನೇ ಮಾಡಿದ್ರು ಕೂಡಬಾರದು ಮುಸ್ಸಂಜೆ. ಎಂತೆಂಥ ದೈತ್ಯರು ಹುಟ್ಟುತ್ತಾರೆ ಅಂತ ಅನ್ನೋದು ನಿಮಗೆ ಗೊತ್ತಾಗಿದೆ ಈಗಾಗಲೇ. ದಿತಿ ಕಶ್ಯಪರು ಮೈಮರೆತದ್ರಿಂದ ಆ ಮುಸ್ಸಂಜೆ ಬಂದಿದ್ದು. ಮುಹುರ್ಮುಕ್ತೋದಯೋ ಭ್ರಾಂತಃ ಉದಯಾಗ್ರಂ ಮಹಾಮಣಿ ತಮಾಂಸುಚ್ಚಾರ್ಯ ಭಗವಾನ್ ಚಂದ್ರೋ ದೃಂಭತಿ ಸೋಂಬರಂ. ಯಾವಾಗ ಪ್ರದೋಷ ಕಾಲದಲ್ಲಿ ಇವರು ಕೂಡ್ತಾ ಇದ್ರೋ ಅವಾಗ ಚಂದ್ರೋದಯ ಆಯಿತು. ಆ ಚಂದ್ರೋದಯ ಆಗುವಾಗ ಲಂಬರೇಖೆಯಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ರೀತಿ ವಿಷ್ಣೋರ್ಯಥಾಚ ವಿಸ್ತೀರ್ಣೆ ಹಾರಶ್ಚೋರಸಿ ಸಂಸ್ಥಿತಃ ತಥಾವಗಾಢೇ ನಭಸಿ ಚಂದ್ರೋತ್ರಿಣಯನೋದ್ಭವಃ ಭ್ರಾಜತೆ ಭ್ರಾಜಯನ್ ಲೋಕಾನ್ ಸೃಜನ್ ಜ್ಯೋತ್ಸ್ನಾರಸಂಬಲಾತ್. ಯಾವ ರೀತಿ ಸಿಂಹ ಬೆಟ್ಟದ ಮೇಲ್ಗಡೆ ಟಿವಿಯಿಂದ ನೋಟಕ್ಕಾಗಿ ಹೋಗಿ ಕೂಡುತ್ತೋ ಆ ರೀತಿ ಸಿಂಹದದೊಂದು ಸ್ವಭಾವ, ಸಿಂಹ ವೀಕ್ಷಣ ಅಂತ ಕರೀತಾರೆ. ಸಿಂಹ ಅವಲೋಕನ ಬೇರೆ, ಸಿಂಹ ವೀಕ್ಷಣ ಬೇರೆ. ಸಿಂಹಾವಲೋಕನ ಅಂದ್ರೇನು, ಮುಂದೆ ಹೋಗ್ತಾ ಇರುತ್ತೆ, ಏನೋ ಅದ್ರದ್ದೊಂದು ಸ್ವಭಾವ, ಹಿಂದೆ ತಿರುಗಿ ನೋಡುತ್ತೆ, ಅದು ಸಿಂಹಾವಲೋಕನ. ಸಿಂಹ ವೀಕ್ಷಣ ಅಂತ ಆ ನಡತೆಯ ಗಾಂಭೀರ್ಯ, ಅದು ಮೇಲ್ಗಡೆ ಹೋಗಿ ಪ್ರಕೃತಿ ರಸವನ್ನು ಆಸ್ವಾದಿಸುತ್ತದೋ ಎಂಬಂತೆ ಮೇಲ್ಗಡೆ ಕುಳಿತು ಇಡೀ ಕಾಡನ್ನು ನೋಡತ್ತಂತೆ. ಆ ರೀತಿ ಚಂದ್ರ ಮೇಲ್ಗಡೆ ಬಂದ. ಚಂದ್ರ ಮೇಲ್ಗಡೆ ಬಂದದ್ದು ಇಡೀ ಲೋಕವನ್ನು ನೋಡ್ಲಿಕ್ಕೆ ಅಂತ ಹೇಳಿ ಬೆಟ್ಟದ ಶಿಖರದ ಮೇಲೆ ಬಂದ ಸಿಂಹದಂತೆ ಇತ್ತು. ವಿಷ್ಣೋರ್ಯಥಾಚ ವಿಸ್ತೀರ್ಣೆ ಹಾರಶ್ಚೋರಸಿ ಸಂಸ್ಥಿತಃ. ಚಂದ್ರ ಇನ್ನೂ ಕಂಡ ಅಂತೆ. ಹೇಗೆ? ನಾರಾಯಣನ ಹರವಾದ ಎದೆಯಲ್ಲಿ ಹಿರೇಮಣಿಯೋ ಎಂಬಂತೆ. ಹಿರೇಮಣಿ ಅಂತಂದ್ರೆ ತುಳಸಿ ಮಣಿಯೋ ಏನೋ ಮಣಿ ಇರುತ್ತೆ, ಅದರ ಕಡೆಯಲ್ಲಿ ದೊಡ್ಡ ಪದಕ ಇರುತ್ತೆ. ಆ ರೀತಿ ಚಂದ್ರ ಇದ್ದಂತೆ ಕಂಡ. ಪ್ರದೋಷೇ ಲಲಿತಂ ಚಕ್ರುಃ ಗೃಹಮಾತ್ಮಾನಮೇವ ಚ ರಥ್ಯಾಸು ರಾಜಮಾರ್ಗೇಷು ಪ್ರಾಸಾದೇಷು ಗೃಹೇಷು ಚ ದೀಪಾಶ್ಚಂಪಕ ಪುಷ್ಪಾಭಾಃ ನಾಲ್ಪಸ್ನೇಹ ಪ್ರದೀಪಿತಾ. ರಸ್ತೆಗಳಲ್ಲಿ, ರಾಜಮಾರ್ಗಗಳಲ್ಲಿ, ಮಹಡಿ ಮನೆಗಳಲ್ಲಿ, ಮನೆಯ ಒಳಗೆ ದೀಪಾಹ ಚಂಪಕ ಪುಷ್ಪಾಭಾಹ, ಸಂಪಿಗೆಯ ಹೂವಿನಂತೆ ಬೆಳಗುವ ದೀಪಗಳು. ಎಂತಹ ದೊಡ್ಡ ದೊಡ್ಡ ಪಾತ್ರೆ ಅದು. ನಾಲ್ಪಸ್ನೇಹ ಪ್ರದೀಪಿತಾ ತದಾ ಮಠೇಶು ತೇ ದೀಪಾಹ
ಸ್ನೇಹ ಪೂರ್ಣ ಪ್ರದೀಪಿತಾ. ಮಠ ಅಂದ್ರೂ ಮನೆ ಅಂತಾನೆ ಅರ್ಥ. ಆದ್ರೆ ಏನಂದ್ರೆ ಛಾತ್ರಾದಿ ನಿಲಯ ಅಂತ ಆಮೇಲೆ ಅದಕ್ಕೆ ಬಂದದ್ದು. ವಿದ್ಯಾರ್ಥಿಗಳು ಇರುವ ಜಾಗ. ಕಾನ್ವೆಂಟ್ ಅಂದ್ರೆ ಏನ್ ಅರ್ಥವೋ ಅದೇ ಅರ್ಥ ಮಠ ಅಂದ್ರೆ. ಕಾನ್ವೆಂಟ್ ಅಂತಂದ್ರೆ ಸನ್ಯಾಸಿಗಳು ಕಲಿಯುವ ತಾಣ. ಸನ್ಯಾಸಿನಿಯರ ಕಾನ್ವೆಂಟ್ ಬೇರೆ ಇದೆ ಅವ್ರದ್ದು. ನಮ್ಮಲ್ಲಿಯೂ ಮಠ ಅಂದ್ರೆ ಅದೇ ಅರ್ಥ. ಛಾತ್ರಾದಿ ನಿಲಯ, ವಿದ್ಯಾರ್ಥಿಗಳ ನಿಲಯ. ಇಲ್ಲಿ ಮಠ ಅಂತಂದ್ರೆ ಮನೆ ಅಂತಾನೆ ಅರ್ಥ. ಈಗ ಅಲ್ಲಿ ಎಲ್ಲ ದೀಪಗಳು ಬೆಳಗುತ್ತಾ ಇದ್ವಂತೆ. ಚಂದ್ರಾಂಚು ಬಿರ್ಭಾತಮಾನಮಂತರ್ದೀಪೈಸ್ತು ದೀಪಿತಂ ಉಪದ್ರವೈಃ ಕುಲಮಿವ ಪೀಯತೆ ತ್ರಿಪುರೇ ತಮಃ. ಆ ಆಕಾಶದಲ್ಲಿ ಓಡಾಡುವ 3 ಊರುಗಳಲ್ಲಿ ಆ ದೀಪ ಚೆನ್ನಾಗಿ ಕತ್ತಲನ್ನು ಕುಡಿತಾ ಇತ್ತು. ಹೇಗೆ ದೀಪ ಹೇಗೆ ಎಣ್ಣೆಯನ್ನು ಕುಡಿತಾ ಇತ್ತು ಅಂದ್ರೆ ಉಪದ್ರವೈಹಿ ಕುಲಮಿವ. ಉಪದ್ರವ ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್, ಅದನ್ನು ಉಪದ್ರವ ಅಂತ ಕರೆಯೋದು. ಈ ಮಕ್ಕಳು ಮಾಡೋದೆಲ್ಲ ಉಪದ್ರವ ಅಲ್ಲ. ಆದ್ರೆ ನಾವು ಎಷ್ಟೋ ಉಪದ್ರ ಕೊಡ್ತಿ ಅಂತ ಹೇಳ್ತೇವೆ, ಪಾಪ ಮಕ್ಕಳಿಗೆ ಬೈತೇವೆ. ಆದ್ರೆ ವಾಸ್ತವಿಕವಾಗಿ ಉಪದ್ರವ ಅಂತಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಾಕೃತಿಕ ವಿಕೋಪಗಳೇನಿದೆ ಅದನ್ನ ಉಪದ್ರವ ಅಂತ. ಆ ಉಪದ್ರವಗಳಿಂದ ಕುಲಗಳೇ ಹೇಗೆ ನಾಶ ಆಗೋಗ್ತವೋ ಆ ರೀತಿ ಈ ಬೆಳಗುವ ದೀಪಗಳಿಂದ ಎಣ್ಣೆ ಡ್ರಮ್ಗಟ್ಲೆ ಎಣ್ಣೆ ಹೋಗ್ತಾ ಇತ್ತಂತೆ. ತಸ್ಮಿನ್ ಪುರೇ ವೈ ತರುಣ ಪ್ರದೋಚೆ ಚಂದ್ರಾಟ್ಟಹಾಸೆ ತರುಣ ಪ್ರದೋಚೆ ರತ್ಯರ್ಥಿನೋ ವೈ ಧನುಜಾಗ್ರಹೇಚು ಸಹಾಂಗನಾಭಿಸ್ತು ಚಿರಂ ವಿರೇಮುಹು. ಈ ರೀತಿ ಮಾಡ್ತಾ ಇರುವಾಗ ಮೈ ಮರೆತು ಆ ಮುಸ್ಸಂಜೆಯನ್ನ ರುದ್ರರಮ್ಯ ಅಂತ ಕರೀತಾರೆ, ಅಥವಾ ರಮ್ಯ ಭೀಕರ ಅಂತ ಕರೀತಾರೆ ಮುಸ್ಸಂಜೆಯನ್ನ ಯಾವತ್ತೂ ಕೂಡ. ಆದರೆ ಇವರು ಏನ್ ಮಾಡಿದ್ರು, ತಸ್ಮಿನ್ ಪುರೇ ವೈ, ಆ ರಮ್ಯ ಭೀಕರವಾದದ್ದರಲ್ಲಿ ರಮ್ಯ ಮಾತ್ರ ತಗೊಂಡ್ರು. ಅವರು ಮನೋಹರವಾಗಿದ್ದನ್ನು ಮಾತ್ರ ತಗೊಂಡು ತಮ್ಮ ತಮ್ಮ ಹೆಂಡತಿಯರ ಜೊತೆಗೆ ಯಥಾಪ್ರಕಾರ ಕೇಳಿಗಿಳಿದು ಬಿಟ್ರು. ವಿನೋದಿತಾ ಏತು ವೃಚಧ್ವಜಸ್ಯ ಪಂಚೇಶವಸ್ತೆ ಮಕರಧ್ವಜೇನ ತತ್ರಾಸುರೇಶ್ವಾಸುರ ಪುಂಗವೇಚು ಸ್ವಾಂಗಾಂಗನಾಸ್ವೇದಯುತಾ ಬಭೂವು. ಅಲ್ಲಿ ಸೊಗಸಾದ ಜಾಗ ಬೇರೆ ಇತ್ತು. ಈ ಕಾಮನ ಬಾಣಗಳು ಅಂತ 5 ಹೂಗಳನ್ನ ಹೇಳ್ತಾರೆ. ಅರವಿಂದಂ, ಅಶೋಕಂ, ಚೂತಂ, ನವಮಲ್ಲಿಕಾ, ಹೀಗೆ. ಅರವಿಂದ ಅಂದ್ರೆ ತಾವರೆ, ಅಶೋಕ ಪುಷ್ಪ, ಚೂತ ಮಾವು, ಮಾವಿನ ಚಿಗುರು, ಅಶೋಕ ಮತ್ತೆ ಇನ್ನೊಂದು ಜಾತಿ ಅಶೋಕದ ಹೂವು. ಅದೆಲ್ಲ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ಒಳ್ಳೆ ವಯಸ್ಸಲ್ಲಿತ್ತು ಅಂದ್ರೆ, ದೇಹದಾರ್ಢ್ಯ ಇತ್ತು ಅಂದ್ರೆ ಅದೆಲ್ಲ ಕಾಮ ಪ್ರಚೋದಕ ಅಂತೆ. ಅದಕ್ಕೆ ಪ್ರಾಚೀನ ಭಾರತದ ಅಲಂಕಾರ ಶಾಸ್ತ್ರದಲ್ಲಿ ಉದ್ದೀಪನ ವಿಭಾವ, ಆಲಂಬನ ವಿಭಾವ ಅಂತ 2. ಆಲಂಬನ ವಿಭಾವ ಅಂತಂದ್ರೆ ಉಚಿತರಾದ ತರುಣ ತರುಣಿ ಹೀಗಿರ್ಬೇಕು, ಅದು ಆಲಂಬನ ವಿಭಾವ. ಉದ್ದೀಪನ ವಿಭಾವ ಅಂತಂದ್ರೆ ಸುಂದರವಾದ ಪರಿಸರ ಮತ್ತೆ ಸುಗಂಧ ಇತ್ಯಾದಿಗಳೆಲ್ಲ ಇದ್ರೆ ಆಲಂಬನ ಉದ್ದೀಪನ ವಿಭಾವ. ಈ ಉದ್ದೀಪನ ವಿಭಾವ, ಆಲಂಬನ ವಿಭಾವ ಯಾವ ಫಿಲ್ಮ್ನವ್ರು ಗೊತ್ತಿತ್ತೋ ಗೊತ್ತಿಲ್ಲ, ಆದ್ರೆ ಅವನು ನಾಯಕ ತಿರುಪಿ ಅವನಿರ್ಲಿ ಆಯ್ತೆ, ಡ್ರೀಮ್ ಸಾಂಗು ಅಂತ ಹೇಳಿ ವಿದೇಶದಲ್ಲಿ ಹಾಕ್ಬಿಡ್ತಾರೆ. ಸುಂದರವಾದ ಪ್ರದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅದಕ್ಕೆ ಕಾರಣ ಮೂಲ, ಅದಕ್ಕೆ ಕಾರಣ ಎಲ್ಲಿ ಅಂದ್ರೆ ಪ್ರಾಚೀನ ಭಾರತದ ಪುರಾಣಾದಿಗಳಲ್ಲಿ. ಈ ಹುಚ್ಚ ಅಲ್ಲಿಲ್ಲ, ವಿದೇಶದಲ್ಲಿ. ಯಾಕೆಂದ್ರೆ ಆ ಅಲಂಕಾರ ಶಾಸ್ತ್ರದಲ್ಲಿ ಹೀಗಿಲ್ಲ, ನಮ್ಮಲ್ಲಿದೆ. ಯಾಕೆ ಅಂತಂದ್ರೆ ಈ ಅಲಂಕಾರ ಶಾಸ್ತ್ರದಲ್ಲಿ ಹೀಗಿದೆ, ಉದ್ದೀಪನ ವಿಭಾವ, ಆಲಂಬನ ವಿಭಾವ ಇದೆ. ಈ ಉದ್ದೀಪನ ವಿಭಾವ ಬಂತು, ಅದಕ್ಕೆ ಹೇಳ್ತಾರೆ ಸ್ವಾಂಗ ಪಂಚೇಶವಸ್ತೆ ಮಕರಧ್ವಜೇನ. ಸದಾಶಿವ ಬಾಣ ಬಿಡೋದಕ್ಕಿಂತ ಮೊದಲು ಮನ್ಮಥನ ಬಾಣ ತಾಗಿ ಬಿಟ್ಟಿತ್ತಂತೆ ಎಲ್ಲರಿಗೂ.
ಮನ್ಮಥನ ಬಾಣ ಹೇಗೆ ಅದು? ಹೀಗೆ ಅದನ್ನು ನೋಡಿದ ಕೂಡಲೇ ಈ ಆಟಕ್ಕೆ ಇಳಿಬೇಕು ಅಂತ ಅನ್ನಿಸಿಬಿಡ್ತು. ಕಲಾ ಪ್ರಲಾಪೇಶು ಚ ದಾನವೀನಾಂ ವೀಣಾ ಪ್ರಲಾಪಾನಿ ಚ ಮೂರ್ಛಿತೇಚು ಮತ್ತ ಪ್ರಲಾಪೇಶು ಚ ಕೋಕಿಲಾನಾಂ ಸಚಾಪ ಬಾಣೋ ಮದನೋ ಮಮಂಥ. ಕಲೆಗಳು, ಅದಕ್ಕೆ ಕಲೆಯಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಇಲ್ಲ ಅಂದ್ರು ಹಿಂದೆ. ದೇವಸ್ಥಾನದಲ್ಲಿಯೂ ಪ್ರವೇಶ ಇರಲಿಲ್ಲ ಮೊದಲು. ನೀವು ಬಹಳ ಚೋಳರ ಕಾಲದ, ಪಲ್ಲವರ ಕಾಲದ ದೇವಸ್ಥಾನಗಳಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿ ರಂಗಮಂಟಪದಲ್ಲಿ ಹೆಣ್ಣು ಮಕ್ಕಳು, ಆಮೇಲೆ ದೇವದಾಸಿಯರು ಅಂತ ಇರ್ತಾರಲ್ಲ, ಅವರು ಡ್ಯಾನ್ಸ್ ಮಾಡಬೇಕಿತ್ತು ಪೂಜೆಯ ಸಂದರ್ಭದಲ್ಲಿ. ಅದಕ್ಕೆ ಸನ್ಯಾಸಿಗಳು, ಆಮೇಲೆ ಏನಾಗೋಯ್ತು, ಮಠ ಮತ್ತು ದೇವಾಲಯ ಒಂದೇ ಆಗಿ ಹೋಯ್ತು, ಮರ್ಜಾಗಿ ಹೋಯ್ತು. ಒಂದು ದೇವಾಲಯದ ಮೊಕ್ತೇಸರ, ಧರ್ಮದರ್ಶಿ ಅಂತೇನು ಹೇಳ್ತಾರೆ, ಅವನಿಗೆ ಒಳ್ಳೆಯ ಕಲೆಯಲ್ಲಿ ಆಸಕ್ತಿ ಇರಬೇಕು ಅಂತ ಒಂದು ಲಕ್ಷಣ. ಈಗ ಅದ್ರ ನಯಾ ಪೈಸೆ ಸೆನ್ಸ್ ಇಲ್ಲದೆ ಇದ್ದವರೇ ಮ್ಯಾನೇಜರು, ಕಮಿಟಿ ಮೆಂಬರ್ ಆಗೋದು. ಕಲಾ ಪ್ರಲಾಪೇಶು, ಕಲೆಗಳ ಪ್ರಲಾಪ ನಡೆಯಿತು. ದಾನವಾನಾಂ ವೀಣಾ ಪ್ರಲಾಪೇಶು, ದಾನವೀಯರು ಅವರೆಲ್ಲ ವೀಣೆಯನ್ನ ಮೂರ್ಛಿತೇಶು, ಆ ಮೂರ್ಛನ ಅಂತ ಹೇಳಿದ್ರೆ ಸರಿಗಮ ಪದ ನಿ, ಅದರಲ್ಲಿ ಹಾಡನ್ನ ಅಡಕ ಮಾಡೋದೇನಿದೆ ಅದನ್ನ ಮೂರ್ಛನ ಅಂತ ಕರೀತಾರೆ. ಮೂರ್ಛಿತೇಶು, ಆ ತರಹ ವೀಣೆ. ಅಷ್ಟೊತ್ತಿಗೆ ಮತ್ತ ಪ್ರಲಾಪೇಶು ಚ ಕೋಕಿಲೇಶು, ಮಾವಿನ ಚಿಗುರನ್ನ ತಿಂದ ಕೋಗಿಲೆಗಳ ಇಂಪಾದ ಉಲಿ, ಅದೆಲ್ಲ ಕೇಳ್ತಾ ಇರಬೇಕಾದ್ರೆ ಇವರಿಗೆಲ್ಲ ಮೈಮರತೇ ಹೋಯ್ತು. ತಮಾಂಸೆ ನೈಶಾನಿ ಧೃತಂ ನಿಹತ್ಯ ಜ್ಯೋತ್ಸನಾ ವಿತಾನೇನ ಜಗದ್ವಿತತ್ಯ ಖೇರೋಹಿಣೀಂ ತಾಂಚ ಪ್ರಿಯಾಂ ಸಮೇತ್ಯ ಚಂದ್ರಪ್ರಭಾಭಿ ಕುರುತೆ ಧಿರಾಜ್ಯಂ. ಈ ರೀತಿ ರಾತ್ರಿಯ ಕತ್ತಲೆಲ್ಲ ಕಳೆದು ಬೆಳದಿಂಗಳು ಹರಡುವ ಸಂದರ್ಭ, ಅದಕ್ಕಿಂತಲೂ ಮುಂಚೆ ಒಂದು ನಕ್ಷತ್ರಗಳ ಬೆಳಕು ಇದೆ. ಅಲ್ಲಿಯೂ ಕೂಡ ಅವನು ರೋಹಿಣಿಯನ್ನು ಹೊಂದಿದ್ದಾನೆ ಚಂದ್ರ. ಸ್ಥಿತ್ವೈವ ಕಾಂತಸ್ಯ ಚ ಪಾದ ಮೂಲೆ ಕಾಚಿದ್ವರ ಸ್ತ್ರೀ ಸ್ವಕಪೋಲ ಮೂಲೆ. ಒಬ್ಬ ನಲ್ಲ, ಅವನ ಹತ್ತಿರ ಒಬ್ಬಳು ಕುಳಿತಿದ್ದಾಳೆ. ವಿಶೇಷ ಕಂಚಾರು ತರಂ ಕರೋತಿ, ತನ್ನ ಕೆನ್ನೆಗೆ ಇದನ್ನ ಹಚ್ಚಿಕೊಂಡು, ಏನು ತಿಲಕ, ವಿಶೇಷಕ ಅಂದ್ರೆ ತಿಲಕ, ಅದನ್ನ ಹಚ್ಚಿಕೊಂಡು ಅವನ ಹಣೆಗೆ ತನ್ನ ಕೆನ್ನೆಯ ಮೂಲಕ ತಿಲಕವನ್ನ ಹಚ್ಚುವ ಒಂದು ವೈಖರಿ ಅವಳದು. ಈ ರೀತಿ ಸ್ಮೃತ್ವಾ ವರಾಂಗಿ ಸ್ಮರಣೆ ರಿತಾನಿ ತೇನೈವ ಭಾವೇನ ರತಿಮವಾಪ. ಹಾಗೆ ಅವರು ಮುಂದುವರೆದ್ರು. ಇನ್ನು ಕೆಲವೊಬ್ಬರು ಪೇಪೀಯತೆ ಚಾನು ರಸಾನುವಿದ್ಧ ವಿಮಾರ್ಗಿತಾನ್ಯಾಚ ಪ್ರಿಯಂ ಪ್ರಸನ್ನ, ಚೆನ್ನಾಗಿ ಅತಿರಸವನ್ನ ಕುಡಿತಾ ಇದ್ಲಂತೆ. ಅತಿರಥ ಅಂತ ಹೇಳಿದ್ರೆ ಮದ್ಯವನ್ನ ಕುಡಿತಾ ಇದ್ಲು. ಹಾಗೆ ಗೋಶೀರ್ಷಯುಕ್ತೈರ ಹರಿಚಂದನೈಶ್ಚ, ಇನ್ನೊಬ್ಬಳು ಗೋರೋಚನವನ್ನ ಮೈಗೆಲ್ಲ ಲೇಪಿಸಿಕೊಂಡಿದ್ಲು. ಮನೋಜ್ಞ ರೂಪ ರುಚಿರ ಬಭೂವು ಪೂರ್ಣಾಮೃತಶ್ಚೇವ ಸುವರ್ಣ ಕುಂಭಾಹ. ಈ ರೀತಿ ಅವರು ತಮ್ಮ ಕೇಲಿಗಳಲ್ಲಿ ತೊಡಗಿದರು. ಆಪಾನ ಭೂಮೀಷು ಸುಖ ಪ್ರಮೇಯಂ ಗೇಯಂ ಪ್ರವೃತ್ತಂತ್ವತ ಸಾಧಯಂತಿ. ಕುಡಿಯುವ ಜಾಗ ಆಪಾನ ಭೂಮಿ ಅಂತ, ಅದರಲ್ಲಿ ಸುಖವಾಗಿ ಇರ್ತಾ ಸಂಬುದ್ಧ ಚ ರಾಮಯಂತಿ, ಅದರಲ್ಲಿ ತೊಡಗಿ ಆನಂದದಲ್ಲಿ ತೊಡಗುತ್ತಾ ಇದ್ದಾರೆ. ಸಮರ್ಮರೋ ನೂಪುರ ಮೇಖಲಾನಾಂ ಶಬ್ದಶ್ಚ ಸಂಬಾಧತಿ ಕೋಕಿಲಾನಾಂ. ಪ್ರಿಯಾವಗೂಢಾ, ಎಲ್ಲರೂ ಅಪ್ಪಿಕೊಂಡಿದ್ದಾರೆ. ಆ ಅಪ್ಪಿಕೊಳ್ಳುವುದರಿಂದ ಅವರ ಮೈ ರೋಮಾಂಚನವಾಯಿತು. ಮಾಧುರ್ಯ ಭೂತಾಭರಣ ಮಹಾಂತಹ ಸ್ವನಾ ಬಭೂವುರ್ಮದನೇಶು ತುಲ್ಯಾ
ಪಾನೇನ ಖಿನ್ನಾದಯಿತಾತಿ ವೇಲಂ. ಈ ರೀತಿ ಪಾನದಿಂದ ಖಿನ್ನರಾಗಿ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಮರೆತು ಎಲ್ಲೆಲ್ಲಿಗೋ ಹೋದ್ರು. ಅವರು ಮರ್ತೇ ಬಿಟ್ರು. ಶರವ್ಯಯಂ ಪ್ರಾಪ್ಯ ಸುರೇತುರಾಣಾಂ ಪ್ರಕ್ಷೀಣ ಬಾಣೋ ಮದನಶ್ಚಕಾರ. ಈ ರೀತಿ ಶರವ್ಯಯಂ ಪ್ರಾಪ್ಯ ಪುರೇ, ಬಾಣ ಎಲ್ಲ ಖಾಲಿಯಾಗಿ ಹೋಯಿತು. ಕಡಕಡೆನಲ್ಲಿದೆ. ಶರವ್ಯಯಂ ಪ್ರಾಪ್ಯ, ಬಾಣ ಎಲ್ಲ ಮುಗಿದಿದೆ. ಯಾರದ್ದು? ಚಂದ್ರನದ್ದು. ರಣಶಿರಸಿ ಪರಾ ಭವಿಷ್ಯತಾಂ ವೈ ಭವತುರಗೈ ಕೃತ ಸಂಕ್ಷಯಾಶ ಅರೀಣಾಂ. ಈ ರೀತಿ ಯುದ್ಧದಲ್ಲಿ ಇನ್ನೇನು ಸೋಲುವ ಸ್ಟೇಜ್ಗೆ ಬಂದಿದ್ದಾರೆ ಅವರು. ಯಾಕೆ ಅಂದರೆ ಮೈ ಮರೆತರು. ಆದ್ದರಿಂದ ಹೀಗೆ 139ನೇ ಅಧ್ಯಾಯ. ಸಹಸ್ರನಯನೋ ದೇವಃ ತತಃಶಕ್ರ ಪುರಂದರಃ. ಮತ್ತೆ ಬೆಳಗಾಯಿತು, ಯುದ್ಧ ಶುರು ಆಯಿತು. ಅವರು ಯುದ್ಧ ಮಾಡ್ತಾ ಮಾಡ್ತಾ ಮರ್ತವ್ಯ ಕೃತ ಬುದ್ಧೀನಾಂ ಜಯೇಚ ನಿಶ್ಚಿತಾತ್ಮನಾಂ ಹೇಳ್ತಾರೆ 9ನೆಯ ಶ್ಲೋಕ. ಅಬಲಾನಾಂ ಚಮೂರ್ಯಾಸೀತ್ ಅಬಲಾ ವಯವಾಯಿವ. ಮರ್ತವ್ಯ ಕೃತ ಬುದ್ಧೀನಾಂ, ಸಾಯೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಜಯೇಚ ಅನಿಶ್ಚಿತಾತ್ಮನಾಂ, ಗೆಲ್ಲಬೇಕು ಅಂತನ್ನುವ ನಿಶ್ಚಯವೇ ಇಲ್ಲ. ಅಂಥವರನ್ನು ಹೊಡೆಯೋದು ಬಹಳ ಕಷ್ಟ. ಗೆಲುವಿಗೆ ಸ್ಪಷ್ಟವಾದ ರೂಪುರೇಖೆ ಹೊಂದಿರುವವರು ಎಚ್ಚರದಿಂದ ಸಮಯ ನೋಡಿ ಹಿಂದೆ ಸರಿತಾರೆ. ಎಲ್ಲಿ ಅದಿರೋದಿಲ್ಲ, ಯದ್ವಾ ತದ್ವಾ ನುಗ್ಗುತ್ತಾರೆ. ಏನ್ ಮಾಡ್ತೀರಾ ಅವ್ರನ್ನ? ಸಾಯಬೇಕು ಅಂತ ತೀರ್ಮಾನ ಮಾಡಿದೀವಿ, ಗೆಲುವು ಸಿಗಲೇಬೇಕು ಅಂತಿಲ್ಲ. ಇಂತಹ ಹುಚ್ಚರನ್ನು ಯಾರು ಎದುರಿಸ್ಲಿಕ್ಕಾಗತ್ತೆ? ಹಾಗೆ ನುಗ್ಗುತ್ತಾ ಇದ್ದಾರೆ. ಅಬಲಾನಾಂ ಚಮೂರ್ಯಾಸೀತ್, ಹೆಣ್ಮಕ್ಳದು ಒಂದು ಪ್ರತ್ಯೇಕವಾದ ಒಂದು ಬೆಟಾಲಿಯನ್ ಇತ್ತಂತೆ. ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೋಪಾದ್ವಾ ಯುದ್ಧ ಲುಬ್ಧಾಶ್ಚ ಕುಟ್ಟಯಂತೆ ಪರಸ್ಪರಂ. ಕುಟ್ಟುವುದು ಇಲ್ಲಿದೆ, ಸಂಸ್ಕೃತ ಮೂಲವೇ ಅದು. ಸಿಟ್ಟಿನಿಂದ ಯುದ್ಧದಲ್ಲಿ ಹೊಡ್ಕೊಳ್ತಾ ಇದ್ದಾರೆ. ಆಯುಧಗಳ ದೊಡ್ಡ ಸಮೂಹವೇ ಬೀಳ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ವಿದ್ಯುನ್ಮಾಲಿ ಯುದ್ಧ ಮಾಡ್ತಾ ಇದ್ದಾನೆ. ಉವಾಚ ಯುಧಿ ಚೈಲಾದಿಂ ದಾನವೋಂಬುಧಿ ನಿಸ್ವನಃ. ತಮೋರಿ ಆಮೇಲೆ ಶೈಲಾದಿ ಇಬ್ಬರು ರಾಕ್ಷಸರು. ಆ ಶೈಲಾದಿ ಅನ್ನುವ ರಾಕ್ಷಸನಿಗೆ ಹೇಳ್ತಾ ಇದ್ದಂತೆ, ಯದಿತ್ವಿದಾನಿಮ್ಮೆ ಜೀವನ್ ಮುಚ್ಚತೆ ನಂದಿಕೇಶ್ವರ ನ ವಿದ್ಯುನ್ಮಾಲಿ ಹನನಂ ವಚೋಭಿರ್ಯುಧಿ ದಾನವಾ. ಅವರಿಬ್ಬರು ಸೇರಿ ನಂದಿಯ ಮೇಲೆ ಬೀಳ್ತಾ ಇದ್ದಾರೆ. ಅವರಿಗೆ ಇವನು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಈಗ ನೀವು ಸೋಲದಿದ್ದರೆ ಇನ್ಯಾವತ್ತೂ ಸೋಲಲ್ಲ, ಈಗ ಸೋಲ್ಬೇಡಿ. ಆಗ ನಂದಿ ಹೇಳ್ತಾ ಇದ್ದ, ದಾನವಾ ಧರ್ಮ ಕಾಮಾಣಾಂ ನೈಷೋವಸರ ಇತ್ಯುತ ಶಕ್ತೋ ಹಂತುಂ ಕಿಮಾತ್ಮಾನಾಂ ಜಾತಿ ದೋಷಾದ್ವಿಬೃಂಹಸಿ. ದಾನವಾ ಧರ್ಮ ಕಾಮಾಣಾಂ, ದಾನವರೇ ನಾವು ಧರ್ಮವನ್ನು ಬಯಸಿದವರು. ನಮಗೆ 1000 ಸಂದರ್ಭ ಸಿಗತ್ತೆ, ಧರ್ಮದಲ್ಲಿ ಇದ್ರೆ ಸಾಕು. ಅಧರ್ಮಿಷ್ಠರಿಗೆ ಟಾರ್ಗೆಟ್ ಇರುತ್ತೆ, ಇಷ್ಟರ ಒಳಗಡೆ ನಾವು ಗೆದ್ದು ಬಿಡಬೇಕು, ಇಷ್ಟರ ಒಳಗಡೆ ಏನಾದರೂ ಮಾಡಿಬಿಡಬೇಕು ಅಂತ. ಧಾರ್ಮಿಕರಿಗೆ ಅವ್ರ ಕೆಲಸವನ್ನು ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಟಾರ್ಗೆಟ್ ಇರಲ್ಲ. ಇಷ್ಟರ ಒಳಗಡೆ ಮಾಡಿದ್ವಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಿರಲ್ಲ. ಶಕ್ತೋ ಹಂತುಂ ಕಿಮಾತ್ಮಾನಂ ಜಾತಿ ದೋಹಾದ್ವಿಬೃಂಹತಿ ಯದಿ ತಾವನ್ಮಯಾ ಪೂರ್ವಂ ಹತೋಸಿ ಪಶುವದ್ಯಥಾ. ಈ ಮೊದಲು ನಾನೇ ನಿನ್ನನ್ನು ಕೊಂದಿರಲಿಲ್ವಾ?
ತಮೋರಿಯೇ, ತಮಸ್ಸು ಎಂಬ ಅರಿ, ಎರಡು ಸೇರಿ ತಮೋರಿ, ದೊಡ್ಡ ಮೋರಿ ಎನ್ಬಾರದು. ಆಮೇಲೆ ತಮೋರಿಯೇ, ನಾನು ನಿನ್ನನ್ನು ಕೊಂದಿದ್ದೇನೆ, ಈ ಹಿಂದೆ ಕೊಂದಿದ್ದೇನೆ. ಅಮೃತದ ಬಾವಿಯಲ್ಲಿ ಹೋಗಿ ಅದ್ದಿದ ನೀನು ಬದುಕಿ ಬಂದೆ. ವಕ್ಷಸಶರಸ್ತಸ್ಯ ಪಪೌರುಧಿರಮುತ್ತಮಂ, ಈ ರೀತಿಯಾಗಿ ಹೇಳಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ನಂದಿಯ ಎದೆಯನ್ನು ಸೀಳಿದನಂತೆ ಅವನು. ಅವರಿಬ್ಬರಿಗೂ ಹಾಗೆ ಯುದ್ಧ ಅನ್ನೋದು ಮುಂದುವರಿಯಿತು. ವಿದ್ಯುನ್ಮಾಲಿಚರೈಶ್ಚಿನ್ನ ಪಪಾತ ಪತಗೇಶವತ್. ಆಮೇಲೆ ಅವನು ಎಸೆದ ದೊಡ್ಡ ಮರ ತಮೋರಿಯನ್ನು ಕುರಿತು ಇವನು ಬಾಣದಿಂದ ಅದನ್ನು ಸೀಳಿದ. ಈ ರೀತಿ ಯುದ್ಧದಲ್ಲಿ ತೊಡಗುತ್ತಾ ಇರಬೇಕಾದ್ರೆ ಪಪಾತ ಮುನಿಶಾಪೇನ ಸಾದಿತ್ಯೋರ್ಕರತೋ ಯಥಾಂ. ಕಡೆಗೊಮ್ಮೆ ನಂದಿಕೇಶ್ವರನ ಬಲದಿಂದ ಅವನು ಕೆಳಗಡೆ ಬಿದ್ದ. ವಿದ್ಯುನ್ಮಾಲ್ಯಪ ತದ್ಭೂಮೌ ವಜ್ರಾಹತ ಇವಾಚಲಃ. ಸಿಡಿಲ ಬಡಿಗೆಯಿಂದ ಬಿದ್ದ ಪರ್ವತದಂತೆ ಅವನು ಬಿದ್ದ. ಎಲ್ಲರೂ ಕೂಡ ನಂದಿಕೇಶ್ವರನನ್ನು ಹೊಗಳುತ್ತಾ ಇದ್ರೆ ನಂದಿ ಉಮಾಪತಿಂ ಸದಾಶಿವನನ್ನು ಪೂಜಿಸಿದ. ಅಥ ವಜ್ರಧರೋಯಮೂರ್ಥದ ಸಚ ನಂದಿ ಸಚ ಷಣ್ಮುಖೋ ಗುಹಃ ಮಯಂ ಅಸುರವೀರತಂ ಪ್ರವೃತ್ತಂ ವಿವಿಧು ಶಸ್ತ್ರವರೈರ್ಹತಾರಯಃ. ಆಮೇಲೆ ಇಂದ್ರ, ಯಮ, ನಂದಿ, ಅರ್ಥದಃ ಅಂದರೆ ಕುಬೇರ, ಷಣ್ಮುಖ ಎಲ್ಲರೂ ಕೂಡ ಮಯನನ್ನು ಆಕ್ರಮಿಸಿದರು. ಯುದ್ಧ ಅಂತನ್ನೋದು ಮತ್ತೆ ಉಗ್ರವಾಗಿ ತೊಡಗಿತು. ಅತ ದೈತ್ಯಪುರಾಭಾವೇ ಪುಷ್ಯಯೋಗೋ ಬಭೂವಃ. ಇನ್ನು ದೈತ್ಯರ ಪಟ್ಟಣ ನಾಶ ಆಗಲಿಕ್ಕೆ ಅಂತ ಹೇಳಿ ಪುಷ್ಯಯೋಗ ಬಂತು. ತಥೋ ಬಾಣಂ ತ್ರಿಧಾ ದೇವ ಸತ್ರಿದೈವತಮಯಂ ಹರಃ ಮುಮೋಚ ತ್ರಿಪುರೇ ತೂರ್ಣಂ ತ್ರಿನೇತ್ರಸ್ತ್ರಿಪಥಾಧಿಪಃ. ಈ ಕಾಲ ಬಂದಾಗ ಮೂರೂ ದೇವತೆಗಳಿರುವ ಬಾಣವನ್ನು ಹೂಡಿದ. ಅದರಷ್ಟೊತ್ತಿಗೆ ಚೆನ್ನಾಗಿ ಆ ಮೂರು ಊರುಗಳು ತ್ರಿಪುರ ಒಂದು ಲೈನಲ್ಲಿ ಬಂತು. ಉವಾಚ ನಂದಿನಂ ಭಕ್ತಃ ಸಮಯೋಧ್ಯ ವಿನಂಕ್ಷತಿ. ಅವನು ಕೇಳಿದ ನಂದಿ, ಏನಿದು ಅಂತ. ಅವನು ಹೇಳಿದ, ಶಿವ, ಇದೇ ತ್ರಿಪುರಾಸುರರನ್ನು ಕೊಲ್ಲುವ ಬಾಣ, ಇನ್ನೇನು ಅವರು ಸಾಯ್ತಾರೆ ಅಂತಂದ. ಶ್ರುತ್ವಾ ತನ್ನಂದಿ ವಚನಂ ದೃಢಭಕ್ತೋ ಮಹೇಶ್ವರೇ ತೇನೈವ ಗೃಹಮುಖ್ಯೇಣ ತ್ರಿಪುರಾತ್ ಅಪಸರ್ಪಿತಃ. ಅವ ಏನು ಮಾಡಿದ, ಮಯ ಇದ್ದಾನಲ್ಲ, ಆ ಮಯ ಅವನಿಗೆ ಎಚ್ಚರ ಕೊಟ್ಟರು. ನೋಡು, ನಿನಗೊಂದು ಎಚ್ಚರ ಕೊಡ್ತೇವೆ, ನೀನು ಬೇಕಾದ್ರೂ ಹೊರಗಡೆ ಬರಬಹುದು ಅಂತ. ಎಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಮಯನಿಗೆ ಮಾತ್ರ ಗೊತ್ತಾಯಿತು. ಅವನು ಊರಿನಿಂದ ಆಚೆ ಬಂದ. ಆ ಸಂದರ್ಭದಲ್ಲಿ ತ್ರಿಪುರಾತ್ ಅಪಸರ್ಪಿತಃ, ಅವನು ಆಚೆ ಬಂದ. ಇನ್ನು ಈ ಸದಾಶಿವನ ಬಾಣ ಅದು ಮೂರೂ ಊರುಗಳನ್ನು ಸುಟ್ಟಿತು. ಅಷ್ಟೊತ್ತಿಗೆ ಇದೇನಾಯಿತು, ಇವರೆಲ್ಲ ಮತ್ತರಾಗಿ ಇದ್ದಾರೆ. ಎಲ್ಲರೂ ಅವರವರ ಹೆಂಡತಿಯರ ಬಾಹುಗಳಲ್ಲಿದ್ದಾರೆ, ಅವರ ತೆಕ್ಕೆಯಲ್ಲಿ ಇದ್ದಾರೆ. ಅದು ಬೀಳ್ತಾ ಇರುವಾಗ, ಸುಡ್ತಾ ಇರುವಾಗ ಅವಳು ಎಲ್ಲಿಗೆ ಹೋಗ್ತಾಳೆ? ಏಕಾ ಪುತ್ರಮುಪಾದಾಯ ಬಾಲಕಂ ದಾನವಾಂಗನ. ಒಬ್ಬಳಂತೂ ಮಕ್ಕಳನ್ನ ಹಿಡಿದು ಸೀದ ಬಂದು ಹೇಳಿದಳಂತೆ, ಹುತಾಚನ ತಮೀಪಸ್ಥ ಬಾಲೋಯಂ ದುಃಖಲಬ್ಧಶ್ಚ ಮಯಾ ಪಾವಕ ಪುತ್ರಕಃ. ಎಲೈ ಅಗ್ನಿಯೇ, ನಾನು ಕಷ್ಟದಿಂದ ಪಡೆದ ಮಗ, ಇವನನ್ನು ಕೊಲ್ಬೇಡ ಅಂದಂತೆ. ನಾರಹಸ್ಯೇನ ಮುಪಾದಾತುಂ
ದಯಿತಂ ಷಣ್ಮುಖ ಪ್ರಿಯ. ಒಬ್ಳು ಕಾಚಿತ್ ಪ್ರಿಯಂ ಪರಿತ್ಯಜ್ಯ ಅಶಕ್ತ ಗಂತು ಮನ್ಯತಃ. ಅವಳೇನ್ ಮಾಡಿದ್ಲು, ಒಬ್ಳಂತೂ ತಾನು ತನ್ನ ನಲ್ಲನನ್ನ ತನ್ನ ಪ್ರಿಯನನ್ನ ಬಿಟ್ಟು ಹೋಗಲಿಕ್ಕಾಗದೇನೆ ಸಮೇತ ಸುಟ್ಕೊಂಡು ಸತ್ಲಂತೆ. ಬಾಲೋಯಂ ಕಾಶ್ಚಿತ್ ಪ್ರಿಯಾನ್ ಪರಿತ್ಯಜ್ಯ ಪೀಡಿತ ದಾನವಾಂಗನಾಹ. ಇನ್ನು ಕೆಲವರು ತಮ್ಮ ತಮ್ಮ ಗಂಡಂದಿರನ್ನ ಬಿಟ್ಟು ಓಡಿದ್ದೆ, ಆದರೂ ಕೂಡ ಏನು ಬಚಾವಾಗಲಿಲ್ಲ, ಹಾಗೇ ಬಿದ್ರಂತೆ. ತಾತ ಪುತ್ರೇತಿ ಮಾತೇತಿ ಮಾತುಲೇತಿ ಚ ವಿಹ್ವಲಂ ಚಕ್ರಂದು ಸ್ತ್ರಿಪುರೇ ನಾರ್ಯ ಪಾವಕ ಜ್ವಾಲವೇಪಿತಾ. ಅಯ್ಯೋ ಅಪ್ಪ, ಮಗನೇ, ಅಮ್ಮ, ಮಾವ, ಈ ರೀತಿಯಾಗಿ ಕೂಗುತ್ತಾ ಎಲ್ಲ ಹೆಣ್ಣು ಮಕ್ಕಳು ಕೂಡ ಉರಿದು ಹೋಗ್ತಾ ಇದ್ದಾರೆ. ಯಥಾ ದಹತಿ ಶೈಲಾಗ್ನಿ ಸಾಂಬುಜಂ ಜಲಜಾಕರಂ. ಸರಿಯಾಗಿ ಒಂದು ಮಿಂಚು ಹೊಡೆದರೆ, ಸಿಡಿಲು, ಮಿಂಚು, ಗುಡುಗು ಎಲ್ಲ ಸೇರಿ ಒಂದಕ್ಕೆ ಹೊಡೆದ್ರೆ ಆ ತಾವರೆಯ ಕೊಳವೇ ಯಾವ ರೀತಿ ತಾವರೆಯ ಕೊಳದಲ್ಲಿರುವ ಎಲ್ಲ ತಾವರೆಗಳು ನಾಶ ಆಗಿ ಹೋಗುತ್ತೋ ಹಾಗಾಯ್ತು ಇದರ ಕಥೆ. ದಗ್ಧಾರ್ಧ ಚಂದ್ರಾಣಿ ಸವೇದಿಕಾನಿ ವಿಶೀರ್ಣ ಹರ್ಣ್ಯಾಣಿ ಸತೋರಣಾನಿ ದಗ್ಧಾನಿ ದಗ್ಧಾನಿ ಗೃಹಾಣಿ ತತ್ರ ಪತಂತಿ ರಕ್ಷಾರ್ಥಮಿ ವಾರಣವೌಘೇ. ಒಂದೊಂದೇ ಮನೆಗಳು ಸುಟ್ಟು ಸುಟ್ಟು ಕೆಳಗಡೆ ಬೀಳ್ತಾ ಇವೆ. ಸ್ತ್ರೀಭಕ್ತ ಪದ್ಮಾನಿ ಚಾದಹ ತ್ರಿಪುರೇ ನಲಹ. ಈ ಹೆಣ್ಣು ಮಕ್ಕಳ ವಕ್ತ್ರವೆಂಬ ಮೋರೆ ಎಂಬ ಪದ್ಮಗಳೆಲ್ಲ ಉರಿದುರಿದು ಕೆಳಗಡೆ ಬೀಳ್ತಾ ಇದ್ದಾರೆ. ಕುಪುತ್ರ ದೋಷೈ ಪ್ರಹತಾನು ವಿದ್ಧಂ ಯಥಾಕುಲಂ ಯಾಂತಿ ಧನಾನ್ವಿತಸ್ಯ. ಒಳ್ಳೆ ಹಣವಂತನ ಕುಲ ಕೆಟ್ಟ ಮಗನ ಚಟಗಳಿಂದ ಯಾವ ರೀತಿ ನಾಶ ಆಗತ್ತೋ ಆ ರೀತಿ ತ್ರಿಪುರ ನಾಶ ಆಗ್ತಾ ಇತ್ತಂತೆ. ಗೃಹ ಪ್ರತಾಪೈ ಕ್ವಚಿತಂ ಸಮಂತಾತ್ ತದಾರಣವೇ ತೋಯ ಮುದೀರ್ಣ ವೇಗಂ. ಮೇಲ್ಗಡೆಯಿಂದ ಬೀಳ್ತಾ ಇದೆ, ಸುಮ್ಮನೆ ಅಲ್ಲ, ಒಂದು ಇಡೀ ಊರು. ಆ ರೀತಿ ದೊಡ್ಡ ದೊಡ್ಡ 3 ಊರುಗಳು, ಏನೇನು ಸಾಮಾನುಗಳಿರುತ್ತಲ್ಲಿ, ಎಷ್ಟೆಷ್ಟು ಜನ ಇರ್ತಾರೆ, ಅವರೆಲ್ಲ ಸಮುದ್ರಕ್ಕೆ ಬಿದ್ದಾಗ ಸಮುದ್ರವೇ ಕುದಿಯುತ್ತಿದೆಯೋ ಎಂಬಂತೆ ಆಯ್ತಂತೆ. ನಾಮಾವಶೇಷಂ ತ್ರಿಪುರಂ ಪ್ರಜಜ್ಞೆ ಹುತಾಚನಾಹಾರ ಬಲಿ ಪ್ರಯುಕ್ತಂ. ತ್ರಿಪುರ ಅಂತ ಒಂದು ಊರಿತ್ತು, ಆಕಾಶದಲ್ಲಿ ಓಡಾಡುತ್ತಿತ್ತು. ಹೀಗೆ ನಾಮದಿಂದ ಮಾತ್ರ ಅವಶಿಷ್ಟವಾಗಿತ್ತು, ಹೆಸರು ವಾಸಿಯಾಗಿತ್ತು ಅಂತ ಹೇಳ್ತಾರಲ್ಲ, ಹೆಸರಿನಲ್ಲಿ ಮಾತ್ರ ವಾಸಿಯಾಗಿತ್ತು ಅಂತ ಅರ್ಥ ಅಂತೆ. ನಾಮಾವಶೇಷ. ಋಷಯ ಊಚು ಭಗವನ್ನ ಸಮಯೋಯೇನ ಗೃಹೇಣ ಪ್ರಪಲಾಯಿತಃ ತಸ್ಯ ನೋ ಗತಿಮಾಖ್ಯಾಹಿ ಮಯಶ್ಚ ಚಮಸೋದ್ಭವಾಂ. ಅದಕ್ಕೆ ಅವರು ಹೇಳಿದ್ರು, ಋಷಿಗಳು, ಆಯಿತು, ಎಲ್ಲ ತ್ರಿಪುರ ನಾಶ ಆಗ್ತಾ ಇದೆ ಅಂತ ಹೇಳಿದ್ರಿ, ಆದರೆ ಮಯ ಒಬ್ಬ ಮಾತ್ರ ಆಚೆ ಬಂದ ಅಂದ್ರಿ. ಆ ಮಯ ಒಬ್ಬ ಮಾತ್ರ ಆಚೆ ಬಂದು ಎಲ್ಲಿಗೆ ಓಡೋದ? ಇಡೀ ಊರನ್ನ ಬಿಟ್ಟು ಪಲಾಯನ ಮಾಡಿದ ಅಂತ. ದೃಶ್ಯತೆ ದೃಶ್ಯತೆ ತತ್ರ ಧ್ರುವಸ್ತತ್ರ ಮಯಾಸ್ಪದಂ ದೇವದ್ವಿಟ್ಟುಮಯಶ್ಚಾತಃ ಸತದಾ ಖಿನ್ನಮಾನತಃ. ಅವನು ಎಲ್ಲೆಲ್ಲಿ ದಾರಿ ಸಿಗತ್ತೆ ಅಂತಿದೆಯೋ ಅಲ್ಲಿಗೆ ಓಡ್ತಾ ಇದ್ದಂತೆ. ಎಲ್ಲಿಗೆ ಹೋದ್ರೂ ಕೂಡ ದೇವತೆಗಳಿದ್ದಾರೆ. ಶಿವಸೃಷ್ಟ್ವಾ ಗುಹಂ ಪ್ರಾದಾತ್ ಮಯಾಯೈವ ಗೃಹಾರ್ಥಿನೇ. ಕಡೆಗೆ ಮಯ ಸದಾಶಿವನನ್ನೇ ಮೊರೆ ಹೊಕ್ಕ, ನೀನೇ ನನಗೆ ಒಳಿತು ಮಾಡಬೇಕು ಅಂತ. ಆಗ ಸದಾಶಿವ ಏನು ಮಾಡಿದ, ಒಂದು ಗುಹೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಕೊಟ್ಟ. ವಿರರಾಮ ಸಹಸ್ರಾಕ್ಷ ಪೂಜಯಾಮಾಸ ಚೇಶ್ವರಂ. ಹೀಗೆ ಮಯ ಸದಾಶಿವನನ್ನ ಒಲಿಸಿ ಒಂದು ಗುಹೆಯ ಒಳಗಡೆ ತನ್ನ ವಸತಿಯನ್ನ ಇಟ್ಟುಕೊಂಡ. ಇಂದ್ರನೂ ಕೂಡ ಅದನ್ನ ತಿಳಿದರೂ ಕೂಡ ಈಶ್ವರನನ್ನ ಪೂಜಿಸಿದ. ಹೀಗೆ ನಾಶ ಅನ್ನೋದು ಪೂರ್ಣ ಆಗೋದೇ ಇಲ್ಲ, ನಾಶ ಪೂರ್ಣ ಆಗೋದೇ ಇಲ್ಲ, ಏನೋ ಒಂದು ಅವಶೇಷ ಉಳಿದೇ ಇರುತ್ತೆ.
ಹಿಟ್ಲರ್ ಮೊದಲಾದವರು ಪ್ರಯತ್ನ ಅದಕ್ಕೆ ಪಟ್ಟಿದ್ದಲ್ವ. ಯಹೂದಿಗಳು ಉಳಿದ್ರೋ ಇಲ್ವೋ ಹಾಗೆ. ಆದ್ದರಿಂದ ಇಂದ್ರ ಅದನ್ನು ತಿಳಿದವ. ಯಾರು ತ್ರಿಪುರರನ್ನು ಕೊಂದನೋ, ತ್ರಿಪುರಗಳನ್ನೆಲ್ಲ ಯಾರು ನಾಶ ಮಾಡಿದನೋ ಅವನೇ ಮಯನನ್ನು ಉಳಿಸಿದ್ದಾನೆ. ಆದರೂ ಪೂಜಯಾಮಾಸ, ಅವನನ್ನು ಸತ್ಕರಿಸಿದ. ಆಮೇಲೆ ಪಿತಾಮಹಂ ವಂದ್ಯ ತಥೋ ಮಹೇಶಂ ಪ್ರಗೃಹ್ಯ ಚಾಪಂ ಪ್ರವಿಮೃಜ್ಯ ಭೂತಾನ್ ರಥಾಚ್ಚ ಸಂಪತ್ಯ ಹರೇಶು ದಗ್ಧಂ ಕ್ಷಿಪ್ತಂ ಪುರಂ ತನ್ಮಕರಾಲಯೇ ಚ. ಆಮೇಲೆ ಇಂದ್ರ ಸಂತೋಷದಿಂದ ದೇವತೆಗಳನ್ನೆಲ್ಲ ಸಂತೋಷಗೊಳಿಸಿದ. ಎಲ್ಲರೂ ಗರ್ಜನೆ ಮಾಡಿದರಂತೆ. ಅಜ್ಜ ಬ್ರಹ್ಮನಿಗೆ, ಮಹೇಶನಿಗೆ, ವಿಷ್ಣುವಿಗೆ ನಮಸ್ಕರಿಸಿ ಆಮೇಲೆ ಪಟ್ಟಣ ಎಲ್ಲ ಕೆಳಗಡೆ ಬಿದ್ದದ್ದನ್ನು ಕಂಡು ಸಂತೋಷಪಟ್ಟ. ಯ ಇಮಂ ರುದ್ರ ವಿಜಯಂ ಪಠತೆ ವಿಜಯಾವಹಂ ವಿಜಯಂ ತಸ್ಯ ಕೃತ್ಯೇಷು ತದಾತಿ ವೃಷಭಧ್ವಜ. ಯಾರು ಈ ರುದ್ರ ವಿಜಯವನ್ನ ಪಠನೆ ಮಾಡ್ತಾರೆ ಅವನಿಗೆ ಖಂಡಿತ ಎಲ್ಲ ಕೆಲಸಗಳಲ್ಲಿ ಗೆಲುವು. ಪಿತॄಣಾಂ ಚಾಪಿ ಶ್ರಾದ್ದೇಶು ಯ ಇಮಂ ಶ್ರಾವಯಿಷ್ಯತಿ ಅನಂತಂ ತಸ್ಯ ಪುಣ್ಯಂ ಸ್ಯಾತ್ ಸರ್ವಯಜ್ಞ ಫಲಪ್ರದಂ. ವಾಸ್ತವಿಕವಾಗಿ ಶ್ರಾದ್ದದ ಊಟ ಆದ ಮೇಲೆ ಪುರಾಣ ಕಥಾಕಾಲಕ್ಷೇಪ ಮಾಡಬೇಕಂತೆ. ಪುರಾಣ, ಕಾವ್ಯ ಇವುಗಳನ್ನು ಓದಿಕೊಂಡು ಬಂಧುಗಳ ಜೊತೆಗೆ ಆನಂದದಿಂದ ಇರಬೇಕು ಅಂತ ವಿಧಾನ ಇರೋದದು. ಈಗ ಆ ಇದೇ ಮರೆತು ಹೋಗಿದೆ, ಆ ಒಂದು ಸಂಪ್ರದಾಯವೇ ಮರೆತು ಹೋಗಿದೆ. ವಾಸ್ತವಿಕವಾಗಿ ಪಿತೃಕ್ರಿಯೆ ಆದ ಮೇಲೆ ಹೀಗೊಂದು ಆಚರಣೆ ಮಾಡಬಹುದು ಅಂತ, ಕಾವ್ಯ ಶಾಸ್ತ್ರ ವಿನೋದಗಳಲ್ಲಿ ತೊಡಗಬೇಕು ಅಂತ. ಅವಾಗ ಇದನ್ನೇ ಹೇಳಬೇಕು, ತ್ರಿಪುರ ವಿಜಯವನ್ನ. ಅವನಿಗೆ ಅನಂತ ಪುಣ್ಯ. ಇದು ಸ್ವಸ್ತಿವಾಚನ ಮಾಡಿದಷ್ಟು ಪುಣ್ಯ. ಇದಂ ಪುಂಸವನಂ ಮಹತ್, ಪುರುಷನಾದ ನಾರಾಯಣನ ಕುರಿತಾದ ಸವನ. ಇದಂ ಶ್ರುತ್ವಾ ಪಠಿತ್ವಾ ಚ ಯಾಂತಿ ರುದ್ರ ಸಲೋಕತಾಂ. ಆಮೇಲೆ ಇದಂ ಶ್ರುತ್ವ, ಇದನ್ನ ಕೇಳಿ ರುದ್ರಲೋಕವನ್ನು ಹೊಂದುತ್ತಾನೆ ಅನ್ನುವಲ್ಲಿಗೆ 140ನೇ ಅಧ್ಯಾಯ ಶುರು ಮಾಡಿದ್ರೆ ನಾಳೆ ಮುಂದುವರಿಸಲಿಕ್ಕಿರಲ್ಲ. 140ನೇ ಅಧ್ಯಾಯಕ್ಕೆ ತ್ರಿಪುರಾಸುರರದ್ದು ಮುಗಿದಿದೆ. ಇನ್ನು ಉಳಿದಂತೆ ಮತ್ತೆ ಪುರೂರವಸ್ಸಿನ ಕಥೆ ಶುರು ಆಗುತ್ತೆ. ಅದನ್ನು ನಾವು ಮುಂದಿನ ಶನಿವಾರ ಆಗೋದಿಲ್ಲ, ಮುಂದಿನ ಭಾನುವಾರ ಆಗೋದಿಲ್ಲ. ಯಾಕೆ ಅಂದರೆ 1ನೇ ತಾರೀಕು 2ನೇ ತಾರೀಕು ಅಲ್ಲಿ ಫಂಕ್ಷನ್ ಇದೆ. ಇನ್ನು ನಾಳೆ ಆಗೋದಿಲ್ಲ, ನಾಡಿದ್ದಾಗಲ್ಲ. ಮಂಗಳವಾರ ಮಹಾಭಾರತ ಆಶ್ವಮೇಧಿಕ ಪರ್ವ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ದಿವಸ ಆಶ್ವಮೇಧಿಕ ಪರ್ವದಲ್ಲಿ ನಾವು ಮುಂದೆ ಸಾಗುತ್ತೇವೆ. ಮುಂದೆ ಯಾವಾಗ ಅಂತ ಹೇಳಲಾಗುವುದು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇನ್ನು ಮುಂದೆ ಹೋಗುತ್ತೆ, ಹೇಳ್ತೇನೆ. ಆಗ್ತಾರೆ. ಸರಿ, ಕೃಷ್ಣಾರ್ಪಣಮಸ್ತು.